ಎಲ್ಲಿ ತನಕ ಓಡಿಸ್ತೀರಾ ಗಾಡಿ? ನಾವು ಹಾಸನದಿಂದ ನೆಲಮಂಗಲವರೆಗೂ. ನನ್ನ ಚಿಕ್ಕವನಿಂದಾಗ KSRTC ಒಂದು ಕನಸಿತ್ತು. ಪಲ್ಲಕ್ಕಿ ಜರ್ನಿ ಕಂಫರ್ಟ್ ಆಗಿರುತ್ತೆ, ಓಕೆ ಹೊಸ ಬಸ್ಸುಗಳು, ಓಕೆ ಮತ್ತೆ ಸ್ಲೀಪಿಂಗ್ ಪ್ಲಸ್ ಸೀಟಿಂಗ್ ಕೂತ್ಕೊಳ್ಳೋ ಒಳ್ಳೆ ಗಾಡಿ ಚೆನ್ನಾಗಿದೆ ಸರ್. ಓಕೆ ಕಾರ್ ತರ ಡ್ರೈವಿಂಗ್ ಇರುತ್ತೆ, ಓಕೆ ಚೆನ್ನಾಗಿದೆ. ಕಂಪನಿಯಲ್ಲಿ ಹೇಳಿದ್ರೆ ಟಾಟಾ, ಲೈಲ್ಯಾಂಡ್, ವೋಲ್ವೋ, ಸ್ಕ್ಯಾನಿಯಾ, ಓಕೆ ಐಷರ್. ಮೊದಲಿಗೆ ಲಾರಿ ಓಡಿಸ್ತಾ ಇದ್ವಿ, ಓಕೆ ಮೇಂಟೆನೆನ್ಸ್ ಎಲ್ಲ ನಾವೇ ನೋಡ್ಕೋಬೇಕಿತ್ತು. ಲಾರಿ ಲಾರಿದು ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾವಿವತ್ತು KSRTC ಪಲ್ಲಕ್ಕಿ ಬಸ್ಸಿನ ಒಂದು ಬ್ಲಾಗ್ ಮಾಡಲಿಕ್ಕೆ ಬಂದಿದ್ದೇವೆ. ನೀವೆಲ್ಲ ಕೇಳ್ತಾ ಇದ್ರಿ KSRTCನ ಬ್ಲಾಗ್ ಮಾಡಿ ಅಂತ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು KSRTC ಪಲ್ಲಕ್ಕಿ ಬಸ್ಸಿನ ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತೇನೆ. ಇದು ಗಾಡಿ ಬಂದು ನಿಂತಿದೆ, ಅವರ ಹತ್ರ ಮಾತಾಡಿ ಬರೋ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ರಾಘವೇಂದ್ರ ಅಂತ. ಯಾವ ಊರು ಸರ್? ಕುಮಟ, ಹೆಬ್ಬೈಲ್. ಕುಮಟ. KSRTCಯಲ್ಲಿ ಎಷ್ಟು ವರ್ಷದಿಂದ ಡ್ಯೂಟಿ ಮಾಡ್ತಾ ಇದ್ದೀರಾ? 10 ವರ್ಷದಿಂದ ಮಾಡ್ತೀವಿ. 10 ವರ್ಷದಿಂದ ಮಾಡ್ತಾ ಇದ್ದೀರಾ. ಮೊದಲಿಗೆ KSRTCಯಲ್ಲಿ ಕೂತಂಥ ಗಾಡಿ ಯಾವುದು ನೀವು? ಮೊದಲಿಗೆ ಟಾಟಾ ಗಾಡಿ BS2. ಯಾವ ರೂಟಲ್ಲಿ ಇತ್ತದು? ಅದು ಬೆಂಗಳೂರು ಓಡ್ತಾ ಇದೆ ಫಸ್ಟ್. ಉಡುಪಿ ಟು ಬ್ಯಾಂಗ್ಳೂರ್. ಸ್ಟಾರ್ಟಿಂಗ್ ನೀವು ಬ್ಯಾಂಗ್ಳೂರ್ ಟು ಉಡುಪಿ ಟು ಬ್ಯಾಂಗ್ಳೂರ್ ರೂಟಿಗೆ ಮಾಡ್ತಾ ಇದ್ದೀರಿ. ಲೋಕಲ್ ರೂಟ್ ಯಾವ್ದು ಮಾಡಲಿಲ್ಲ? ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಲೋಕಲ್ ಡ್ಯೂಟಿ ಕಡಿಮೆ ಇದ್ದು, ಲೋಕಲ್ ಡ್ಯೂಟಿ ಉಡುಪಿಯಲ್ಲಿ ಅಷ್ಟೇನಿರಲಿಲ್ಲ. ಓಕೆ ಓಕೆ ಓಕೆ. ಹಾಗಾಗಿ ಎಲ್ಲ ಬಂದವರಿಗೆಲ್ಲ ಎಕ್ಸ್ಪ್ರೆಸ್ ಡ್ಯೂಟಿ ಸಿಗ್ತಾ ಇತ್ತು. ಸಿಗ್ತಾ ಇತ್ತು. ಹೇಗೆ ಸರ್ KSRTC? ಚೆನ್ನಾಗಿದೆ KSRTC ಎಕ್ಸ್ಪೀರಿಯನ್ಸ್. ಚೆನ್ನಾಗಿದೆಯಾ? ಹೌದು. ಅಂದರೆ ಮೊದಲಿಗೆ ಲಾರಿ ಓಡಿಸ್ತಾ ಇದ್ವಿ, ಓಕೆ ಮೇಂಟೆನೆನ್ಸ್ ಎಲ್ಲ ನಾವೇ ನೋಡ್ಕೋಬೇಕಿತ್ತು. ಲಾರಿದು ಈಗ KSRTC ಆದರೆ ಡಿಪೋದಲ್ಲಿ ಎಲ್ಲ ಚೆಕಪ್ಪು, ಬಸ್ ಹೊರಡೋದಕ್ಕಿಂತ ಮುಂಚೆ ಎಲ್ಲ ಚೆಕ್ ಮಾಡಿ ಕ್ಲೀನಾಗಿ ನೀಟಾಗಿ ಚೆಕ್ ಮಾಡಿ ಕಳಿಸ್ತಾರೆ ಗಾಡಿಗಳನ್ನೆಲ್ಲ. ಎಲ್ಲ ಓಕೆ ಮಾಡಿ ಕಳಿಸ್ತಾರೆ. ಹಾಗಾಗಿ ಆ ರೀತಿ ಯಾವುದೇ ರಿಸ್ಕ್ ಇರಲ್ಲ, ಜಸ್ಟ್ ಡ್ಯೂಟಿ ಮಾಡಿ ಬರೋದಷ್ಟೇ. ಓಕೆ ಸರ್, ಏನಾದರೂ ಪ್ಲ್ಯಾನ್ ಇತ್ತಾ ನಿಮಗೆ ನಾನೊಬ್ಬ KSRTC ಡ್ರೈವರ್ ಆಗಬೇಕು? ನನ್ನ ಚಿಕ್ಕವನಿಂದಾಗ KSRTC ಒಂದು ಕನಸಿತ್ತು. ಯಾಕೆ ಸರ್? KSRTC ಒಳ್ಳೆ ದೂರ ಊರಿಗೆ ಹೋಗ್ಬೋದು, ರೆಸ್ಪೆಕ್ಟ್ ಇದೆ ಜನರ ಮಧ್ಯೆ, ಅದಕ್ಕೋಸ್ಕರ ಒಂದು ಸೇವೆ ಮಾಡಿದಾಗುತ್ತೆ, ಜನರ ಒಂದು ಸೇವೆ ಮಾಡಿದಾಗುತ್ತೆ. ಓಕೆ, ಖಂಡಿತ ಸರ್. ಯಾಕೆ ಹೇಳಿದ್ರೆ ಎಲ್ರಿಗೂ ಒಂದೊಂದು ಡ್ರೀಮ್ ಇರುತ್ತೆ. ಸೊ ನಿಮ್ಮ ಡ್ರೀಮ್ ಫಿಲ್ ಆಗಿದೆ. ಆ ಟೈಮಿಗೆ ಹೇಗೆ ಆಯ್ತು ನಿಮಗೆ? ಫಸ್ಟ್ಗೆ ನನಗೆ ಗೊತ್ತಾಗುವಾಗ ನನಗೆ KSRTCಯಲ್ಲಿ ಕಾಲ್ ಫಾರ್ ಆಗಿ ಜಾಬ್ ಸಿಕ್ತಂತ ಡಿಪಾರ್ಟ್ಮೆಂಟಿಂದ ಮೆಸೇಜ್ ಬಂದಿತ್ತು. ಓಕೆ ಲೆಟರ್ ಕಳಿಸಿದ್ರು ಕೂಡ ಇಂಟರ್ವ್ಯೂಗೆಲ್ಲ. ಮತ್ತು ಇಲ್ಲಿ ವೆರಿಫಿಕೇಶನ್ಗೂ ಸಹ ಕಾಲ್ ಮಾಡಿ ಮಾಡಿದ್ದಾರೆ. ಈಗ ಮುಂದೆ ಬರೋರ್ಗೂ ಸಹ ಅದೇ ಮೆಸೇಜ್ ಮಾಡ್ತಾರೆ. ಹಾಗೆ ಇದರಲ್ಲಿ ನಿಮಗೆ ಪ್ರಮೋಷನ್ ಏನಾದರೂ ಆಗುತ್ತಾ ಸರ್? ಅಂದರೆ ಖಾಲಿ ಕಂಡಕ್ಟರ್ ಇದ್ದವರಿಗೆ TC ಪ್ರಮೋಷನ್ ಆಗುತ್ತೆ. ಓಕೆ. ಈಗ ಖಾಲಿ ಡ್ರೈವರ್ ಇದ್ದವರಿಗೆ KMPL ಮಾಸ್ಟರ್. KMPL ಮಾಸ್ಟರ್ ಅಂದ್ರೆ ಏನು ಸರ್? KMPL ಮಾಸ್ಟರ್ ಅಂದ್ರೆ ಡಿಪೋದಲ್ಲಿ ಒಂದು ಗಾಡಿಗೆ KMPL ನಿಗದಿ ಮಾಡೋದಕ್ಕೆ ಒಬ್ರು ಮಾಸ್ಟರ್ ಇರ್ತಾರೆ. ಅದು KMPL ಬಗ್ಗೆ ಆಗಲಿ ಗಾಡಿ ಮೇಂಟೆನೆನ್ಸ್ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ತಾರೆ. ಬರೀ ಅವರಿಗೆ ಮೇಂಟೆನೆನ್ಸ್ ಮಾತ್ರ ನೋಡಿ. KMPL ಬಗ್ಗೆ ಜಾಸ್ತಿ ಮುತುವರ್ಜಿ ವಹಿಸ್ತಾರೆ. ಹಾಗೆ. ಓಕೆ. BS6 ಬಗ್ಗೆ ಏನು ಹೇಳ್ತೀರಾ ಸರ್? ಇದು BS6 ಗಾಡಿ ಅಲ್ವಾ? ಹೇಗೆ? BS6 ಗಾಡಿ ನೀವು ಕಾರ್ ಓಡಿಸಿದಾಗ ಹೇಗೆ ಎಕ್ಸ್ಪೀರಿಯನ್ಸ್ ಆಗುತ್ತೋ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಚೆನ್ನಾಗಿದೆ. ಮತ್ತು BS6 ಅಲ್ಲಿ ಜಾಸ್ತಿ ಪೊಲ್ಯೂಷನ್ ಕಂಟ್ರೋಲ್ ಬಗ್ಗೆ ಜಾಸ್ತಿ ಮಹತ್ವ ಕೊಟ್ಟಿದ್ದಾರೆ. ಓಕೆ. ಅಂದರೆ ವಾಯು ಮಾಲಿನ್ಯ ಎಲ್ಲ ಜಾಸ್ತಿ ಆಗ್ತದೆ ಆ ಉದ್ದೇಶದಿಂದ ಒಳ್ಳೆ ಸೈಲೆನ್ಸರ್ ಎಲ್ಲ ಆ ರೀತಿ ಮಾಡಿಫೈ ಮಾಡಿದ್ದಾರೆ. ಇದಕ್ಕೆ AdBlue ಅಂತ ಹಾಕಬೇಕಾಗತ್ತೆ. BS6 ಮಾಮೂಲಿ ಎಲ್ಲ ಗಾಡಿಗೂ AdBlue ಹಾಕಬೇಕಾಗತ್ತೆ. ಈಗ ಡೀಸೆಲ್ ಅಷ್ಟೇ ಹಾಕಿದ್ರೆ ಆಗಿಲ್ಲ. ಅಂದರೆ ಈ ವಿಷಾನಿಲವನ್ನು ಉತ್ತಮ ಅನಿಲ ರೀತಿಯಲ್ಲಿ ಹೊರಸೂಸ್ತದೆ. ಪರಿಸರಕ್ಕೆಲ್ಲ ಪರಿಸರದ ಹಿತದೃಷ್ಟಿಯಿಂದ ಈ ರೀತಿ BS6 ಇದು BS6 ಗಾಡಿಯಲ್ಲಿ ಬಂದದ್ದು.
ಓಕೆ. ಮತ್ತೆ ಇವಾಗ ಇದು ಗೇರ್ ಎಲ್ಲ ತುಂಬಾ ಸಣ್ಣದು ಬಂದಿದೆ, ಮುಂಚೆ ಎಲ್ಲ ತುಂಬಾ ದೊಡ್ಡದು ಬರುತ್ತೆ. ದೊಡ್ಡದಿತ್ತು. ಹೇಗೆ ನಿಮ್ಮ ಡ್ರೈವಿಂಗ್ ಮಾಡ್ಲಿಕ್ಕೆ ಹೇಗೆ ಕಂಫರ್ಟ್ ಆಯ್ತು? ತುಂಬಾ ಕಂಫರ್ಟ್ ಆಗಿದೆ ಡ್ರೈವಿಂಗ್ ಮಾಡ್ಲಿಕ್ಕೆ. ಅದೇ ಕಾರ್ ಓಡಿಸಿದ ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಕಾರ್ ಓಡಿಸಿದಾನೆ ಅನುಭವ ಆಗುತ್ತೆ. ಐಲ್ಯಾಂಡ್ ಅಲ್ಲಿ ಲಾಕ್ ಹಾಕಿ ಕೊಡ್ತಾರಲ್ಲ, ಇಷ್ಟು ಸ್ಪೀಡ್ ಲಿಮಿಟ್ ಅಂತ. ಸ್ಪೀಡ್ ಲಿಮಿಟ್ ಇದೆ 80 ಸ್ಪೀಡ್ ಲಿಮಿಟ್. ಪ್ರಯಾಣಿಕರ ಹಿತದೃಷ್ಟಿಯಿಂದ 80 ಸ್ಪೀಡ್ ಲಿಮಿಟ್ ಇಟ್ಟಿರ್ತಾರೆ ಗಾಡಿ. ಸರ್, ಅವಾಗ ನೀವು ಹೇಳಿದ್ರಲ್ಲ ನಮಗೆ ಪ್ರಮೋಷನ್ ಆಗ್ತದ ಅಂತ ಹೇಳಿದ್ರೆ, ಇವಾಗ ನೀವು ಸ್ಲೀಪರ್ ಗಾಡಿಯಲ್ಲಿ ಇದ್ದೀರಾ, ನಿಮ್ಗೆ ಈಗ ಓಲ್ವೋಗೆ ಹೋಗ್ಬೇಕಂತ ಮನಸ್ಸಾಗುತ್ತೆ, ಹಾಗೆ ಹೋಗ್ಬೋದಾ? ಓಲೋಗೆ ಹೋಗ್ಬೋದು, ಬಟ್ ಟ್ರೈನಿಂಗ್ ಇದೆ ಅದಕ್ಕೆ. ಓಲೋಗ್ ಅಂತಾನೆ ಸಪ್ರೇಟ್ ಟ್ರೈನಿಂಗ್ ಇರುತ್ತೆ. ಹೊಸಕೋಟೆಯಲ್ಲಿ ಕೊಡ್ತಿದ್ರು ಮೊದಲು, ಇವಾಗ ಡಿಪೋ ಮಟ್ಟದಲ್ಲಿ ಕೊಡ್ತಾ ಇದ್ದಾರೆ ಅಂತ. ಮಂಗಳೂರು ಸೆಕೆಂಡ್ ಡಿಪೋದಲ್ಲಿ ಓಲ್ವೋ ಇದೆ, ಮತ್ತೆ ಕುಂದಾಪುರದಲ್ಲಿ ಓಲ್ವೋ ಇದೆ. ಇಲ್ಲಿ ನಮ್ಮ ಮಂಗಳೂರು ಡಿವಿಷನ್ ಯಾರಿಗೆ ಇಂಟ್ರೆಸ್ಟ್ ಇದ್ರೆ ಅವರಿಗೆ ಹೋಗ್ಬೋದು, ಟ್ರೈನಿಂಗ್ ತಗೊಂಡು ಹೋಗ್ಬೋದು. ಓಕೆ. ಅವರಿಗೆ ಅಂದ್ರೆ ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಏನಾದ್ರು ಇರುತ್ತಾ? ಹಾಗೇನಿಲ್ಲ, ಎಲ್ಲ ಸೇಮ್ ಸ್ಯಾಲ್ರಿ ಇರುತ್ತೆ. ಅಂದ್ರೆ ಸ್ವಲ್ಪ ಓಲ್ವೋ ಬಿಡ್ಲಿಕ್ಕೆ ಸ್ವಲ್ಪ ಗೊತ್ತು ಬೇಕು, ನಾಲೆಜ್ ಬೇಕು, ಅದಕ್ಕೆ ಸ್ವಲ್ಪ ಸಿಸ್ಟಮ್ ಬೇರೆ ಇರುತ್ತೆ ಅದರಲ್ಲಿ. ಓಕೆ. ಮತ್ತೊಂದು, ಇವಾಗ ಮುಂಚೆ 2+1 ಸ್ಲೀಪರ್ ಬಸ್ ಬರ್ತಾ ಇತ್ತು, ಇವಾಗ ಪಲ್ಲಕ್ಕಿ ಅಂತ ಬಂದಿದೆ. ಈ ಗಾಡಿ ಪಲ್ಲಕ್ಕಿ, ಅದಕ್ಕೆ ಮತ್ತೆ ಇದಕ್ಕೆ ಏನ್ ಡಿಫ್ರೆನ್ಸ್ ಸರ್? ಪಲ್ಲಕ್ಕಿ ಜರ್ನಿ ಕಂಫರ್ಟ್ ಆಗಿರುತ್ತೆ. ಓಕೆ. ಹೊಸ ಬಸ್ಗಳು ಮತ್ತೆ ಸ್ಲೀಪಿಂಗ್ ಪ್ಲಸ್ ಸೀಟಿಂಗ್ ಕೂತ್ಕೊಂಡು ಕಂಫರ್ಟ್ ಆಗಿರುತ್ತೆ. ಬ್ಯಾಕ್ ಸೈಡ್ ಕೂತ್ಕೊಂಡು ನೋಡ್ಕೊಂಡು ಹೋಗ್ಬೋದು, ಆ ರೀತಿ ಇದೆ ಸೀಟ್ಗಳೆಲ್ಲ. ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ. ಏರ್ ಬಲೂನ್ ಏರ್ ಬಲೂನ್ ಸಸ್ಪೆನ್ಷನ್ ಎಲ್ಲ ಕಂಫರ್ಟ್ ಆಗಿರುತ್ತೆ. ಜರ್ನಿ ಮಾಡಿದ ಗೊತ್ತಾಗಲ್ಲ. ಹಾಗೆ ಆತರ ಪಲ್ಲಕ್ಕಿ ಅಂತ ತುಂಬಾನೇ ಚೆನ್ನಾಗಿರುವಂತ ಹೆಸರು ಕೊಟ್ಟಿದ್ದಾರೆ. ಒಂಥರ ಪಲ್ಲಕ್ಕಿಯಲ್ಲಿ ಹೋದ ಅಂತ ಒಂದು ಅನುಭವ, ಪಲ್ಲಕ್ಕಿ ಅನುಭವ ಬರುತ್ತೆ. ಒಳ್ಳೆ ಹೆಸರು ಇಟ್ಟಿದ್ದಾರೆ. ಮತ್ತೆ ಗಾಡಿ ಸಹ ತುಂಬಾ ನೀಟ್ ಇದೆ. ನಮ್ KSRTC ಗಾಡಿ ಅಂತ ಹೇಳಿದ್ರೆ ನಮ್ಗೆ ಹೆಮ್ಮೆ. ಯಾಕೆ ಹೇಳಿದ್ರೆ ತುಂಬಾನೇ ಕ್ಲೀನ್ ಅಂಡ್ ನೀಟ್ ಎಲ್ಲ ಇರ್ತಾರೆ. ಸೊ ಡ್ರೈವರ್ಸ್ ಸಹ ಹಾಗೆ ತುಂಬಾನೇ ರ್ಯಾಶ್ ಡ್ರೈವಿಂಗ್ ಮಾಡಲ್ಲ. ಒಳ್ಳೆ ಅದೇ ಖುಷಿ. ಓಕೆ ಸರ್. ಮತ್ತೆ BS6 ಅಲ್ಲಿ ರಿವರ್ಸ್ ಕ್ಯಾಮೆರಾ ಕೊಟ್ಟಿದ್ದಾರೆ. ಇದರಲ್ಲಿ ರಿವರ್ಸ್ ಕ್ಯಾಮೆರಾ ಸಹ ಇದೆ. ಹಿಂದ್ಗಡೆ ಎಲ್ಲ ಕಾಣುತ್ತೆ, ಹಿಂದ್ಗಡೆ ಕಾಣುತ್ತೆ. ಇದೆಲ್ಲ ಏನ್ ಸ್ವಿಚ್ ಸರ್? ಇದು ಇನ್ವರ್ಟರ್ ಸ್ವಿಚ್, ಅಂದ್ರೆ ಮೊಬೈಲ್ ಚಾರ್ಜಿಂಗು, ಚಾರ್ಜಿಂಗು. ಇದು ಡ್ರೈವರ್ ಫ್ಯಾನು, ಇದು ಎಕ್ಸಾಸ್ಟ್ ಫ್ಯಾನ್, ವೆಂಟಿಲೇಟರ್ ಇದೆ. ಉಳಿದೆಲ್ಲ ಲೈಟ್ಸ್, ಪಾರ್ಕಿಂಗ್. ಮತ್ತೆ ಇದು ಸೌಂಡ್ ಸಿಸ್ಟಮ್, ಸೌಂಡ್ ಸಿಸ್ಟಮ್, ಮೈಕ್ ಎಲ್ಲ ಉಂಟು. ಮೈಕ್ ಎಲ್ಲ ಇದೆ ಈ ಗಾಡಿಯಲ್ಲಿ. ಹೌದು ಸರ್. ಓಕೆ. ಮತ್ತೆ ಇವೆರಡು ಸ್ಪೀಕರ್ದು ಆಫ್ ಮಾಡುವ, ಒಳಗಡೆ ಸ್ಪೀಕರ್ ಆಫ್ ಮಾಡಬಹುದು, ಈ ರೀತಿ ಆಪ್ಷನ್ ಇದೆ. ಮತ್ತೆ ಅದೆಲ್ಲ ಸರ್ ರೆಡ್ ಕಲರ್ ಇದೆಲ್ಲ, ಇದು ಏನು ಕಟ್ಔಟ್ ಸ್ವಿಚ್ ಅಂತ ಮೊದಲು ಕೈಯಲ್ಲಿ ಮ್ಯಾನುವಲ್ ಬರ್ತಾ ಇತ್ತು, ಈಗ ಸ್ವಿಚ್ ಅಲ್ಲಿ ಕೊಟ್ಟಿದ್ದಾರೆ ಕಟ್ಔಟ್. ಇದು ಲೈಟಿಂಗ್ಸ್, ಮತ್ತೆ ಇದು 4 ಇಂಡಿಕೇಟರ್. ಮತ್ತೆ ಇದೊಂದು ಸ್ವಿಚ್ ಇದೆ, ಇದು ಡೌನ್ ಇಳಿಯುವಾಗ ನಾವು ಯೂಸ್ ಮಾಡ್ಬೇಕು ಈ ಸ್ವಿಚ್ ಅನ್ನ. ಅದು ಯಾಕೆ ಸರ್? ಅದು ಸ್ಪೀಡ್ ಕಂಟ್ರೋಲ್ ಆಗುತ್ತೆ, ಇಂಜಿನ್ ಸ್ಪೀಡ್ ಕಂಟ್ರೋಲ್ ಆಗುತ್ತೆ ಅದನ್ನ. ಇಂಜಿನ್ ಸ್ಪೀಡ್ ಯಾಕೆ ಹೇಳಿದ್ರೆ ಮುಂಚೆ ಎಲ್ಲ ಗೇರ್ ಅಲ್ಲಿ ಇಳಿಸ್ತಾ ಇದ್ರು ಗಾಡಿ ಇದ್ರಲ್ಲೆಲ್ಲ, ಗಾಡಿ ಸೆಕ್ಷನ್ ಅಲ್ಲೆಲ್ಲ. ಸೊ ಇವಾಗ ನೀವು ಅದು ಬ್ಲೂ ಸ್ವಿಚ್ ಆನ್ ಮಾಡ್ಕೊಂಡು ಇಳಿಸಬಹುದು, ನಿಮ್ಗೆ ಗಾಡಿ ಕಂಟ್ರೋಲ್ ಆಗುತ್ತೆ. ಹಾಗೆ ಇಂಜಿನ್ ಅಲ್ಲಿ ಏನಾದ್ರು ಬೆಂಕಿ ಏನಾದ್ರು ಆ ತರ ಕಾಣಿಸ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಿಮ್ದೇನಂತ ಅದಕ್ಕೆ ಅಗ್ನಿ ನಂದಕ ಅದು ಆಟೋಮೆಟಿಕ್ ಆನ್ ಆಗಿಬಿಡುತ್ತೆ ಒಳಗಡೆ, ಕೋಡ್ ಆನ್ ಆಗಿ. ಅದು 4 ಅಲ್ಲೇ ಇದೆ. BS4 ಇಂದಲೇ ಸ್ಟಾರ್ಟ್ ಆಗಿದೆ. ಹಾಗೆ. ಮತ್ತೊಂದು ಸರ್, KSRTC ಬಗ್ಗೆ ಏನ್ ಹೇಳ್ತೀರಾ? KSRTC ಸೇಫ್ಟಿ ಅಂಡ್ ಕಂಫರ್ಟ್ ಜರ್ನಿ, KSRTC ಬಳಸಿ ಅಂತ ಹೇಳ್ಬೇಕು. ಹಾಗೆ. ಮತ್ತೆ ನೀವು ಫ್ರೀ ಟೈಮ್ ಸಿಕ್ಕರೆ ಏನ್ ಮಾಡ್ತೀರಾ? ಫ್ರೀ ಟೈಮ್ ಅಂದ್ರೆ ಮನೆಯಲ್ಲಿ ತೋಟ ಇರುತ್ತೆ, ಮನೆ ತೋಟದ ಕಡೆ ಎಲ್ಲ ಸ್ವಲ್ಪ ನೋಡ್ಕೊತೀವಿ. ರಜೆ ಎಲ್ಲ ಇರುತ್ತಾ? ವಾರದಲ್ಲಿ ಒಂದು ರಜೆ ಇರುತ್ತೆ ನಮ್ಗೆ. ಎಲ್ಲಿ ಮನೆಗೆ ಹೋಗ್ತೀರಾ? ಮನೆಗೆ ಹೋಗ್ತೀವಿ ರಜೆಗೆ. ಮನೆಗೆ ಹೋಗಿ ಮತ್ತೆ ತಿರ್ಗಾ ಡ್ಯೂಟಿಗೆ ಬರೋದು. ಮತ್ತೊಂದು ಸರ್, ಇವಾಗ ನೀವು ತಿರ್ಗಾ ಡ್ಯೂಟಿಗೆ ಬರ್ಬೇಕಾದ್ರೆ ನೀವು ಬಿಟ್ಟಂತಹ ಗಾಡಿ ಸಿಗುದಿಲ್ಲ, ಇನ್ನೊಂದು ಗಾಡಿ ಸಿಗುತ್ತೆ. ಸೊ ಹೊಸ್ತು ಗಾಡಿ ಯಾವ ತರ ನಿಮ್ಗೆ ಅನುಭವ ಆಗುತ್ತೆ? ಡ್ಯೂಟಿ ಬಿಟ್ಟ ನಂತರ ಅಂದ್ರೆ ಒಂದು ರೂಟಿಗೆ 2 ಗಾಡಿ ಇರುತ್ತೆ. 2 ಗಾಡಿ ಆದ್ರೆ ರೆಗ್ಯುಲರ್ ಅದೇ ಗಾಡಿ ಸಿಗುತ್ತೆ. 2 ಗಾಡಿ ಶಿಫ್ಟ್ ಆಗುತ್ತೆ, ಅದೇ ಗಾಡಿ ಶಿಫ್ಟ್ ಆಗುತ್ತೆ. 3ನೇ ಗಾಡಿ ಶಿಫ್ಟ್ ಆಗಲ್ಲ. ಕೆಲವರಿಗೆ ಒಂದೇ ಗಾಡಿ ಬೇಕಂತ ಒಂಥರ ಇದಿರುತ್ತೆ. ಆತರ ನಿಮ್ಗೆ ಏನಾದ್ರು? ಮಾಮೂಲಿ ಇದ್ರಲ್ಲಿ ಏನ್ ಡಿಫ್ರೆನ್ಸ್ ಬರಲ್ಲ, ಯಾಕಂದ್ರೆ ಅಪೋಸಿಟ್ ಅಲ್ಲಿ ಓಡ್ತಾ ಇರೋದು ಸೇಮ್ ಗಾಡಿ, ಸೇಮ್ BS6 ಲೈಲ್ಯಾಂಡ್ ಗಾಡಿನೇ ಅದು ಸಹ. ಹಾಗಾಗಿ ಏನ್ ಡಿಫ್ರೆನ್ಸ್ ಅನ್ಸಲ್ಲ. ಓಕೆ ಸರ್, ಇವಾಗ ಘಾಟ್ ಸೆಕ್ಷನ್ ಅಲ್ಲಿ ನೀವು ಹೇಳಿದ್ರಿ, ಅದು ಮುಂಚೆ ಎಲ್ಲ ನೀವು ಯಾವ ತರ ಕಂಟ್ರೋಲ್ ಮಾಡ್ತಾ ಇದ್ರಿ? ಮುಂಚೆ ಸಹ ಗೇರಲ್ಲೇ ಡೌನ್ ಇಳಿತಾ ಇದ್ವಿ ನಾವು. ಕಪ್ಪಲ್ಲಿ ಯಾವ ಗೇರ್ ಹತ್ತಿದ್ವು ಡೌನ್ ಅಲ್ಲಿ ಸಹ ಅದೇ ಗೇರನ್ನು ಉಪಯೋಗಿಸ್ಕೊಂಡು ಡೌನ್ ನಿಧಾನ ಬ್ರೇಕ್ ಅಪ್ಲೈ ಮಾಡ್ಕೊಂಡು ಇಳಿತಾ ಇದ್ವಿ. ಬಟ್ ಇವಾಗ ಇದೊಂದು ಸಿಸ್ಟಮ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಹಾಗೆ ಸರ್, ನೀವು ಮೊದಲು ಟಾಟಾದಲ್ಲಿ ಇದ್ರಿ ಅಂತ ಹೇಳಿದ್ರಿ, ಇವಾಗ ಲೈಲ್ಯಾಂಡ್ ಅಲ್ಲಿ ಇದ್ರಿ. ಯಾವುದು ಕಂಫರ್ಟ್ ಅಂತ ಅನ್ಸುತ್ತೆ? ಲೈಲ್ಯಾಂಡ್ ಓಡಿಸ್ಲಿಕ್ಕೆ ಚೆನ್ನಾಗಿರುತ್ತೆ. ಯಾಕೆ ಸರ್? ಲೈಲ್ಯಾಂಡ್ ಗಾಡಿನೇ ಹಾಗೆ, ಅದು
ಒಂಥರ ಕಿಂಗ್ ರಾಜ ಇದ್ದ ಹಾಗೆ. ಅದು ಸೀಟುಗಳು ಹಾಗೆ, ಸ್ಟೇರಿಂಗ್ ಹಾಗೆ. ಓಕೆ. ಟಾಟಾ ಗಾಡಿ ಸ್ವಲ್ಪ ಸ್ಟೇರಿಂಗ್ ಅಷ್ಟು ಕಂಫರ್ಟ್ ಆಗಲ್ಲ. ಅಂದ್ರೆ ಹೇಳ್ತಾರೆ, ನಾನು ಸಹ ಕೇಳಿದ್ದೇನೆ, ಸ್ವಲ್ಪ ಡೌನ್ ಅಲ್ಲಿ ಕೂತು ಸ್ಟೇರಿಂಗ್ ಎಲ್ಲ ಮುಂಚೆದೆಲ್ಲ ಸ್ಟೇರಿಂಗ್ ತುಂಬಾ ದೊಡ್ಡದು ಬರ್ತಾ ಇತ್ತಲ್ಲ, ಇವಾಗ ನೀವು ಹೇಳಿದಾಗೆ ಕಾರಿನ ತರ ಬಂದಿದೆ, ಗೇರ್ ಲಿವರ್ ಆಗ್ಲಿ ಸ್ಟೇರಿಂಗ್ ಆಗ್ಲಿ ಚಿಕ್ಕದಾಗಿ ಹೋಗಿದೆ. ಡ್ರೈವರ್ನ ಬಗ್ಗೆ ಏನ್ ಹೇಳ್ತೀರಾ? ಒಂದು ಯಂಗ್ಸ್ಟರ್ ಮುಂದೆ ಆಗುವಂತ ಡ್ರೈವರ್ಸ್ನವರಿಗೆಲ್ಲ ಒಂದು ಮಾತು. KSRTCಗೆ ಬನ್ನಿ ಆದಷ್ಟು. ಓಕೆ. ಇವಾಗ ಇವಾಗ 2015ರಿಂದ ಮತ್ತೆ ಅಪಾಯಿಂಟ್ ಆಗಿರಲಿಲ್ಲ. ಓಕೆ. ಇವಾಗ ಮತ್ತೆ ಅಪಾಯಿಂಟ್ ಆಗ್ತಾ ಇದ್ದಾರೆ. ಅದು ಲಾಸ್ಟ್ ಟೈಮ್ ಕಾಲ್ ಆಗಿದ್ದೇನೆ, ಮತ್ತೆ ಇವಾಗ ಇಂಟರ್ವ್ಯೂ ಮಾಡಿ ತಗೊಳ್ತಾ ಇದ್ದಾರೆ KSRTCಗೆ. ಓಕೆ. ಹೆಚ್ಚು ಸೇಫ್ಟಿ ಗಾಡಿ ಓಡಿಸಿ, ಹೊಸ ಗಾಡಿಗಳು, ಹೊಸ ಟೆಕ್ನಾಲಜಿಗಳು ಬರ್ತಾ ಇದ್ದಾವೆ, ಅದಕ್ಕೆ ಹೊಂದ್ಕೊಂಡು ಗಾಡಿ ಓಡಿಸಿ ಅಂತ ಹೇಳ್ತಾರೆ. ಓಕೆ ಸರ್, ಇವಾಗ ನಿಮ್ಮ KSRTCಯಲ್ಲಿ ಎಷ್ಟು ಟೈಪ್ಸ್ ಬಸ್ ಇದೆ? ಕಂಪನಿಯಲ್ಲಿ ಹೇಳಿದ್ರೆ ಟಾಟಾ, ಲೈಲ್ಯಾಂಡ್, ವೋಲ್ವೋ, ಸ್ಕ್ಯಾನಿಯಾ, ಓಕೆ, ಐಷರ್, ಇಷ್ಟು ಗಾಡಿಗಳಿದಾವೆ. ಐಷರ್ ಓಡಿಸಿದ್ರೆ ಬೆಂಜ್, ಐಷರ್ ಓಡಿಸಿದೆ. ಬೆಂಜ್ ಗಾಡಿ ಸಹ ಇದೆ, ಬಟ್ ಇಲ್ಲಿ ಮಂಗಳೂರು ಡಿವಿಷನ್ ಇರಲಿಲ್ಲ, ಬೆಂಗಳೂರು ಸೆಂಟ್ರಲ್ ಡಿವಿಷನ್ ಅಲ್ಲಿ. ಸೆಂಟ್ರಲ್ ಡಿವಿಷನ್. ಇದೊಂದು ಬಸ್ ಯಾವ ರೂಟ್ ಆಗಿ ಬ್ಯಾಂಗ್ಳೂರಿಗೆ ಹೋಗ್ತದೆ? ಇದು ಇಲ್ಲಿಂದ ಬಿಟ್ಟರೆ ಮಂಗಳೂರು, ಓಕೆ, ಹಾಸನ, ಬೆಂಗಳೂರು. ಎಷ್ಟು ಗಂಟೆಗೆ ಉಡುಪಿಯಿಂದ ಬಿಡ್ತದೆ? 9:30 ಹೊರಡ್ಲಿಕ್ಕೆ ನಾವು ಇಲ್ಲಿಂದ. ಓಕೆ. ಅಲ್ಲಿ ತಲುಪುವಾಗ ಮಾರ್ನಿಂಗ್ 7 ಗಂಟೆ, 6:30, 7 ಗಂಟೆ ಆಗುತ್ತೆ. ಅಲ್ಲಿಂದ ಎಷ್ಟು ಗಂಟೆಗೆ ಹೊರಡ್ತದೆ? ಅಲ್ಲಿ 9 ಗಂಟೆ ಹೊರಡ್ಲಿಕ್ಕೆ ಆಚೆಯಿಂದ. ಇಲ್ಲಿ ತಲುಪುವಾಗ 6:30, 7 ಬೆಳಗ್ಗೆ 6:30 ಆಗುತ್ತೆ. ಎಲ್ಲ ಫುಲ್ ಇರ್ತಾರೆ ಸೀಟ್? ವೀಕೆಂಡಲ್ಲೆಲ್ಲ ಫುಲ್ ಇರುತ್ತೆ. ಇವಾಗ ಮಧ್ಯದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, 22, 25. ಟಿಕೆಟ್ಸ್ ಎಲ್ಲ ಇದ್ರ ಒಳಗೇನೆ ಕೊಡ್ತಾರಲ್ಲ? ರಿಸರ್ವೇಶನ್ ಮಾಡ್ಬೇಕು. KSRTC.in ಹೋಗಿ ರಿಸರ್ವೇಶನ್ ಮಾಡ್ಬೋದು, ಅಥವಾ ಇಲ್ಲಿ ನಮ್ಮ ಕೌಂಟರ್ ಟಿಕೆಟ್ ಇರುತ್ತೆ, ಕೌಂಟರ್ಲೂ ಸಹ ಟಿಕೆಟ್ ಮಾಡ್ಬೋದು, ರಿಸರ್ವೇಶನ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಇಲ್ಲಿ ಖಾಲಿ ಇದ್ರೆ ಇಲ್ಲೇ ಟಿಕೆಟ್ ಕೊಡ್ತೀವಿ. ಖಾಲಿ ಇದ್ರೆ ಇಲ್ಲಾಂದ್ರೆ ನಾವು ರಿಸರ್ವೇಶನ್ ಮಾಡ್ಕೊಂಡು ಬರೋದೇ ಒಳ್ಳೆ. ಅಂದ್ರೆ ನಮ್ಗೆ ಬೇಕಾದ ಸೀಟ್ ಬೇಕಂದ್ರೆ ರಿಸರ್ವೇಶನ್ ಮಾಡ್ಕೊಂಡು ಉತ್ತಮ ಅಲ್ವಾ? ಮತ್ತೆ ನಿಮ್ಮದೊಂದು ಬಾಲ್ಯದ ಒಂದು KSRTC ಬರೋಕ್ಕಿಂತ ಮೊದಲಿದು ಒಂದು ಲೈಫ್ ಹೇಗಿತ್ತು? ನೀವು ಇವಾಗ ಲಾರಿಯಲ್ಲಿ ಇದ್ರ ಅಂತ ಹೇಳಿದ್ರಿ, ಆ ಒಂದು ಅದೇ ಲಾರಿಯಲ್ಲಿ ಇದ್ದಾಗ ಅದು ಎಲ್ಲ ಮೇಂಟೆನೆನ್ಸ್ ಸಹ ನಾವೇ ನೋಡ್ಕೋಬೇಕು, ಮತ್ತು ಟೈಮಿಗೆ ರೀಚ್, ಇದ್ಲೂ ಸಹ ಟೈಮಿಗೆ ರೀಚ್ ಮಾಡಬೇಕು. ಬಟ್ ಅಲ್ಲಿ ಜಾಸ್ತಿ ಟೆನ್ಷನ್ ಇರುತ್ತೆ. ಓಕೆ. ರಸ್ತೆ ಮೇಲೆ ಟೈರ್ ಪಂಚರ್ ಆಗೋದು, ಲಾರಿ ಅಂದಮೇಲೆ ಮಾಮೂಲಿ ಟೈರ್ ಪಂಚರ್ ಆಗೋದು, ಅವೆಲ್ಲ ನಾವೇ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಹಂಗಲ್ಲ, ಡಿಪೋ ಇಲ್ಲಿ ನಿಯರ್ ಇರುತ್ತೆ. ಏನಾದ್ರು ಗಾಡಿ ಸಮಸ್ಯೆ ಆಯ್ತು ಅಂದರೆ ನಿಯರ್ ಡಿಪೋ ಹೋಗಿ ಅಲ್ಲಿ ಸರಿಪಡಿಸ್ಕೊಂಡು ಬರ್ಬೋದು. ರಾತ್ರಿ ಇರಲಿ ಹಗಲಿರಲಿ, ಎಷ್ಟೊಂದು ಮೆಕ್ಯಾನಿಕ್ಸ್ಗಳು ಇರ್ತಾರೆ ಇಲ್ಲಿ, ಸರಿಪಡಿಸ್ಕೊಂಡು ಬರ್ಬೋದು. ಆ ಥರ. ಹಾಗೆ ಬಸ್ಸಿಗೆ ಮತ್ತೆ ಲಾರಿಗೆ ಅಂತ ಹೇಳಿದ್ರಲ್ಲ, ಏನು ಡಿಫ್ರೆನ್ಸ್ ಸರ್? ಬಸ್ಸಿಗೆ ಲಾರಿ ಆದರೆ ಸ್ವಲ್ಪ ಹೆವಿ ಲೋಡ್ ಇರುತ್ತೆ. ಓಕೆ. ಲಾರಿ ಹೆಂಗೆ ಓಡಿಸ್ಕೊಂಡು ಹೋದ್ರು ಬ್ರೇಕ್, ಇಲ್ಲಿ ಬಸ್ಸಲ್ಲಿ ಹಾಗೆ ಸಡನ್ ಆಗಿ ಬ್ರೇಕ್ ಮಾಡೋ ಥರ ಇಲ್ಲ, ಪ್ಯಾಸೆಂಜರ್ ಇದ್ದಲ್ಲಿ ಬಿದ್ದು ಬಿಡ್ತಾರೆ, ಆ ರೀತಿ ಎಲ್ಲ ಇರುತ್ತೆ. ಆ ಥರ. ಮತ್ತೆ ಇಂಜಿನ್ ಎಲ್ಲ ಸೇಮ್ ಬರುತ್ತಾ ಬಸ್ ಮತ್ತೆ ಲಾರಿದು? ಇಂಜಿನ್ ಎಲ್ಲ ಸೇಮ್ ಇರುತ್ತೆ. ಸ್ವಲ್ಪ ಪವರ್ ಏನಾದ್ರು ಜಾಸ್ತಿ ಇರಲ್ಲ ಲಾರಿಯಲ್ಲಿ? ಲಾರಿಯಲ್ಲಿ ಪವರ್ ಜಾಸ್ತಿ ಅಂದ್ರೆ ಲೋಡ್ ಜಾಸ್ತಿ ಇರುತ್ತಲ್ಲ, ಇದು ರನ್ ಸ್ಪೀಡಿಗೆ ಕಂಫರ್ಟ್ ಆಗಿರೋ ಇಂಜಿನ್ ಇರುತ್ತೆ. ಹಾಗೆ. ನಮ್ಮ ಕೊನೆಯದಾಗಿ ನಮ್ಮ ಫ್ಯಾನ್ಸ್ನವರಿಗೆ, ನಮ್ಮ ಸಬ್ಸ್ಕ್ರೈಬರ್ನವರಿಗೆ ಏನು ಹೇಳ್ತೀರಾ? ಯಾಕೆ ಹೇಳಿದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು, KSRTC ಬಸ್ಸಿನ ಬ್ಲಾಗ್ ಮಾಡಿ, ಪಲ್ಲಕ್ಕಿನ ಬ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ರು. ಸೊ ಫೈನಲ್ ಆಗಿ ನಮ್ಮ ಸಬ್ಸ್ಕ್ರೈಬರ್ನವರಿಗೆ ಏನು ಹೇಳ್ತೀರಾ? ಎಷ್ಟು ಹೆಚ್ಚು ಜನ ಆದಷ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ವಿಡಿಯೋಸನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ ಮದ್ದನ್ನವರು, ಜಾಸ್ತಿ ವ್ಯೂ ಮಾಡಿ ಅಂತ ಹೇಳೋದು. ಇನ್ನು ಮುಂದೆ ಹೆಚ್ಚಿನ ವಿಡಿಯೋಗಳನ್ನು ಮಾಡುವ ಅವಕಾಶ ಸಿಗಲಿ ಅವರಿಗೆ ಅಂತ ಹೇಳ್ತೀವಿ. ಎಸ್ ಸರ್, ಖಂಡಿತ ಸರ್. ನಾನು ಆದಷ್ಟು KSRTC ಬಸ್ಸಿನ ನಾನು ಬ್ಲಾಗ್ ಮಾಡ್ತೇನೆ. ನಮಗೆ ಸಪೋರ್ಟ್ ತುಂಬ ಮಾಡ್ತಾರೆ, ಉತ್ತಮವಾದಂತಹ ಒಂದು ಸಂದೇಶ ಕೊಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮಸ್ತೆ. ಹೆಸರು ಸರ್ ನಿಮ್ಮದು? ನಾಗೇಶ್. ಎಲ್ಲಿ, ಯಾವ ಊರು? ಕೋಲಾರ. ಕೋಲಾರ. ಎಷ್ಟು ವರ್ಷದಿಂದ ನೀವು ಇದರಲ್ಲಿದ್ದೀರಾ? 6 ವರ್ಷ ಆಯ್ತು. 6 ವರ್ಷ. ಇದೇ ಗಾಡಿಯಲ್ಲಿ ಇದ್ದೀರಾ ಅಥವಾ ಬೇರೆ ಗಾಡಿ? ಬೇರೆ ಗಾಡಿ. ಫಸ್ಟಿಗೆ ಯಾವ ಗಾಡಿಯಲ್ಲಿದ್ರಿ? ಫಸ್ಟ್ ರೆಡ್ ಕಲರ್ ಗಾಡಿ. ರೆಡ್ ಕಲರ್, ಕೆಂಪು ಗಾಡಿ. ಕೆಂಪು ಗಾಡಿ. ನೀವು ಸಹ ಡಿಕಮ್ಸಿನ? ಡಿಕಮ್ಸ್. ಓಕೆ. ನೀವು ಎಲ್ಲಿ ತನಕ ಓಡಿಸ್ತೀರಾ ಗಾಡಿ? ನಾವು ಹಾಸನದಿಂದ ನೆಲಮಂಗಲವರೆಗೂ. ಹಾಸನದಿಂದ ನೆಲಮಂಗಲ ತನಕ ನೀವು ಓಡಿಸ್ತೀರಾ? ಇವಾಗ ನೀವು ಟಿಕೆಟ್ ಎಲ್ಲ ಕೊಟ್ಟು ಸ್ವಲ್ಪ ರೆಸ್ಟ್ ಮಾಡ್ತೀರಾ, ಮತ್ತೆ ಹಾಸನದಿಂದ ನೀವು ಓಡಿಸ್ತೀರಾ? ಓಕೆ. ಇವಾಗ ನಮ್ದು ಮೇನ್ ಡ್ರೈವರ್ ಇಲ್ಲದವಾಗ ನೀವೇ ಫುಲ್ ಓಡಿಸ್ತೀರಾ? ಇಲ್ಲ, ಅವ್ರು ಇರ್ತಾರೆ ಸರ್. ಹಾಗೆ ಅಲ್ಲ, ಅಂದರೆ ನೀವು ಈಗ ಡಿಕಮ್ಸಿ ಹೇಳಿದ್ರಲ್ಲ, ಇನ್ ಕೇಸ್ ಈ ಬಂದು ಬಸ್ಸಲ್ಲಿ ಈಗ ಟಿಕೆಟ್ ಕೊಡ್ಲಿಕ್ಕೆ ಅಂತಾನೆ ಬಂದರೆ ನೀವು ಬಸ್ ಓಡಿಸ್ತೀರಾ ಅಂತ ಕೇಳಿ, ಆ ಥರ ಓಡಿಸ್ತೀರಾ? ಸೊ ಪಲ್ಲಕ್ಕಿ ಮತ್ತು ಕೆಂಪು ಬಸ್ಸಿಗೆ ಏನು ವ್ಯತ್ಯಾಸ ಸರ್? ಒಳ್ಳೆ ಗಾಡಿ ಚೆನ್ನಾಗಿದೆ ಸರ್. ಓಕೆ.
ಕಾರ್ ಥರ ಡ್ರೈವಿಂಗ್ ಇರುತ್ತೆ, ಓಕೆ, ಚೆನ್ನಾಗಿದೆ. ಚೆನ್ನಾಗಿ. ನಿಮಗೆ ಎಷ್ಟನೇ ಇಸ್ವಿಯಲ್ಲಿ ಕೆ ಎಸ್ ಆರ್ ಟಿ ಸಿಗೆ ಜಾಯ್ನ್ ಆಗಿ? 2018ರಲ್ಲಿ. 18ರಲ್ಲಿ. ಮುಂಚೆ ಯಾವುದ್ರಲ್ಲಿ ಇದ್ರಿ? ಮುಂಚೆ ನಾನು ಲಾರಿ ಓಡಿಸ್ತಾ ಇದ್ದೆ. ಲಾರಿಯಲ್ಲಿ ಇದ್ರಿ. ಸೊ ಲಾರಿ ಬಿಟ್ಟು ಇವಾಗ ಬಸ್ಸಲ್ಲಿ. ಲಾರಿಯಲ್ಲಿ ಬಿಟ್ಟು ಬಸ್. ಹೇಗೆ ಲಾರಿಗೆ ಮತ್ತು ಬಸ್ಸಿಗೆ? ಬಸ್ಸಲ್ಲಿ ಒಳ್ಳೆ ಉಂಟು ಸರ್, ಒಳ್ಳೆ ಖುಷಿ ಇದೆ. ಖುಷಿ ಇದೆ. ನಿಮ್ದೇನಾದರೂ ಡ್ರೀಮ್ ಇತ್ತಾ, ನಾನು ಕೆ ಎಸ್ ಆರ್ ಟಿ ಸಿಯಲ್ಲಿ ವರ್ಕ್ ಮಾಡಬೇಕು ಅಂತ? ಹೌದು, ಇದು ಮುಂಚೆ ಇತ್ತು. ಹೌದಾ? ಹೇಗೆ ಆಯಿತು ಕೆಲಸ ಸಿಕ್ಕುವಾಗ? ಕೆಲಸ ಖುಷಿ ಆಯ್ತು. ತುಂಬ ಖುಷಿ ಆಯ್ತಾ? ಓಕೆ. ನೀವು ಫ್ರೀ ಟೈಮ್ಗೆ ಸಿಕ್ಕಾಗ ಏನು ಮಾಡ್ತೀರಾ? ಫ್ರೀ ಟೈಮ್ ಸಿಕ್ಕಾಗ ನಮ್ದು ತೋಟ ಇದೆ, ಓಕೆ, ಕೆಲಸ, ತೋಟದೆಲ್ಲ ಕೆಲಸ. ಮಾಡ್ತೇವೆ. ಎಸ್ ಸರ್. ಡ್ಯೂಟಿ ಇದ್ದಾಗ ಡ್ಯೂಟಿ ಡ್ಯೂಟಿ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು ಸರ್. Thank you.